ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ನಂದ ಜನತೆಗೆ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಮಹಾರಾಷ್ಟ್ರದ ಮಹಂ ಎಂಬುದು ಅಂಬೇಡ್ಕರರ ಜನ್ಮಸ್ಥಳ. ಏಪ್ರಿಲ್ 11ನೇ ದಿನ ಬಾಬಾ ಸಾಹೇಬರ ಜನ್ಮದಿನ. ಕ್ರಾಂತಿ ತಪ್ಪ ತಂದೆ ಹೆಸರು ಭೀಮಾಬಾಯಿ, ತಾಯಿ ಹೆಸರು ಸೂರ್ಯ ತೇಜದ ಪಾಲನ ಕರೆದರು ಭೀಮಾ ಎಂದು ಹೆಸರಿಟ್ಟರು. ಬೆಳೆಯುವ ಪೈರು ಮೊಳಕೆಯಲ್ಲಿ ಪ್ರತಿಭೆಯ ಬೆಳೆದನು ಬಾಲಕನು, ಬಡತನದಲ್ಲಿ ಬೆಳೆದು ಬಂದನು ಪುಟ್ಟ ಬಂಗರವು ತಾನಾಗಿ. ನೊಂದ ಜನತೆಗೆ ದಾರಿ ತೋರಿದ ಗಂಧ ಬಾಳಿಗೆ ಬೆಳಕು ನೀಡಿದ ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವ ಮಾನವ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ದನಗಳು ಕರುಗಳು ನೀರನ್ನು ಕುಡಿಯಲು ಭೂತಾಯಿಗೆ ಸೇರಿದ ಕೆರೆಯಲ್ಲಿ ಭೀಮನು ನೀರನ್ನು ಕುಡಿಯಲು ಹೋದರೆ ಜಾತಿವಾದಗಳು ಬಿಡಲಿಲ್ಲ. ದೂರದ ಊರಿಗೆ ತಂದೆ ನೋಡಲು ಗಾಳಿ ಪಯಣದಿ ಹೋದಾಗ ಗಾಳಿ ಸವಾರರು ಜಾತಿ ತಿಳಿದು ಭೀಮನ ಭೂಮಿಗೆ ಹೋಗಿದರು. ಈ ಅನ್ಯಾಯವ ಕೊನೆಗಾಣಿಸುವ ದಾರಿ ಭೀಮ ಯೋಚಿಸಿದ. ದೇಶ ವಿದೇಶದ
ಜನತೆಗೆ